ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಧು ಬನವಾಸಿ. ಸೊ ನಾವು ನೆಕ್ಸ್ಟ್ ತುಮಕೂರು ಮಠದಿಂದ ಹೊರಟಿದ್ದೆ. ನೆಕ್ಸ್ಟ್ ದೇವರಾಯನದುರ್ಗ ಅಂತ ಒಂದು ಊರು. ತುಮಕೂರಿಂದ ಹೆಚ್ಚು ಕಮ್ಮಿ ಒಂದು 16 ಕಿಲೋಮೀಟ್ರ್ ದೂರ ಇದೆ. ತುಮಕೂರಿಂದ ಒಂದು 10 ಕಿಲೋಮೀಟ್ರ್ ದಾಟಿದರೆ ದೇವರಾಯನದುರ್ಗದ ಕಾಡು ಸಿಗುತ್ತೆ. ತುಂಬ ಫಾರೆಸ್ಟ್, ಥಿಕ್ ಫಾರೆಸ್ಟ್, ಚೆನ್ನಾಗಿದೆ. ಸೊ ಅಲ್ಲಿಂದ ನಿಮಗೆ ಒಂದು 6 ಕಿಲೋಮೀಟ್ರ್ ದಾಟಿದರೆ ದೇವರಾಯನದುರ್ಗ ನಮಗೆ ಎಂಟ್ರಿ ಆಗುತ್ತೆ ಊರು. ಅಲ್ಲಿಂದ ನಮ್ಗೆ ನೋಡ್ಬೋದು. ಬ್ಯಾಂಗ್ಳೂರಿಂದ ನಿಮಗೆ ಒಂದು 65 ಕಿಲೋಮೀಟ್ರ್ ಆಗುತ್ತೆ ದೇವರಾಯನದುರ್ಗ. ನಿಮಗೆ ನಿಯರ್ ರೈಲ್ವೆ ಸ್ಟೇಷನು ಇದೆ, ಬಸ್ಸಲ್ಲೂ ಬರ್ಬೋದು. ನಾವು ಒಂದು ದಿನದಲ್ಲಿ ಒಂದು 3-4 ಪ್ಲೇಸ್ ಕವರ್ ಮಾಡಿದ್ವಿ. ಇದು ಲಾಸ್ಟ್ ಪ್ಲೇಸ್ ದೇವರಾಯನದುರ್ಗ ಅಂತ. ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ ಇದು. ನೋಡಿ ಯೂಟ್ಯೂಬಲ್ಲಿ ಮತ್ತು ಗೂಗಲೆಲ್ಲ ನೋಡಿರೋ ದೇವಸ್ಥಾನಗಳು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಬ್ರೋ ಏನ್ ಮಾಡಿದೆ? ಎಲ್ಲೋಯ್ತು ದರ್ಶಿನಿ, ಕಾಣಿಸ್ತಿಲ್ಲ. ಮನೆ ಹಿಂದೆಗಡೆನೂ ಸಿಗ್ತಾವ, ಬರ್ರಿ ಹೋಗೋಣ. ನಾಮಕ್ ಸಿಗ್ತಾವು. ಬೇಕಂದ್ರೆ ತುಳಸಿ ಹಾರ ಬಂತು ನೋಡಿ ದೇವಸ್ಥಾನ. ಥರ ಚಿತ್ರದುರ್ಗದ ಕೋಟೆ ಥರ ಇದೆ ಸ್ಟಾರ್ಟಿಂಗ್. ಹೆಚ್ಚು ಕಮ್ಮಿ ಸುತ್ತಮುತ್ತ ಕೋಟೆನೇ ಇರ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಹಳೆಯ ದೇವಸ್ಥಾನಗಳು. ಬನ್ನಿ ನೋಡೋಣ. This is the last view point. ಎಲ್ಲ ದೇವಸ್ಥಾನಗಳು ಪೀಕಲ್ಲೇ ಇರ್ತಾವಪ್ಪ. ನೋಡಿ, ಇದು ಮೇಲ್ಗಡೆಯಿಂದ ವ್ಯೂ ಅಂದರೆ ಎಷ್ಟು ಮೇಲಿದೆ ಅಂತ ದೇವಸ್ಥಾನ. ಕೋಟೆನೇ ಅನಿಸುತ್ತೆ, ಸಿಕ್ಕಾಪಟ್ಟೆ ಕೋಟೆ ಥರನೇ ಇದೆ. ಎಲ್ಲ ಕಲ್ಲುಗಳೆಲ್ಲ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಸುತ್ತಮುತ್ತ ಕಲ್ಲಿರೋದು ನೋಡಿದ್ರೆ ಇದು ಕೋಟೆನೇ ಅನ್ಸುತ್ತೆ. ಈಗ ಆಗಿನ ಕಾಲದ ರಾಜರು ಕಟ್ಟಿದಂಥ ಕೋಟೆನೇ ಇದು. ಹಾಳು ಬಿದ್ದಿದೆ. ನಮ್ಮೂರಲ್ಲಿ ಹೆಂಗೆ ಹಳೆಯದು ಕದಂಬ ರಾಜದ ಕಾಲಲ್ಲಿ ಕೋಟೆ ಇದೆ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಇದು. ತುಂಬ ಓಲ್ಡ್ ಅನ್ಸುತ್ತೆ ಕೋಟೆ. YouTube video
ಸ್ಟಾರ್ಟಿಂಗ್ ನರಸಿಂಹ ದೇವಸ್ಥಾನಕ್ಕಿಂತ ಮುಂಚೆ ನಿಮಗೆ ಹನುಮಂತನ ದೇವಸ್ಥಾನ ಸಿಗುತ್ತೆ ಸ್ಟಾರ್ಟಿಂಗ್. Nothing is there. Okay, you need to wait and watch final output. Okay. ಅವ್ನು ಎಡಿಟ್ ಹಾಕ್ತಾನೆ. And edit. Okay. Full edit ಆಯ್ತಾ? See the angle. Okay, wait. If you zoom means you will come that way. Hi friend, like that you will come in edit. Okay. Your fans. Your fans. ಅವ್ರಿಗೆ ಭಯ ಆಗ್ತದೆ. zoom ಮಾಡಿದ್ರೆ. Namu, take the. That would be no. 10. Darshini 10. ಬೆಟ್ಟದ ತುದಿ ಮೇಲೆ ಬಂದೀವಿ ನೋಡಿ ಇವಾಗ ದೇವಸ್ಥಾನ. ಎಕ್ಸಾಕ್ಟ್ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ, ದೇವರ ಐನದುರ್ಗ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅನಿಸುತ್ತೆ, ಬಟ್ ಅದು ಕ್ಲಿಪ್ ತೊಗೊಂಡಿದ್ದೀವಿ ಒಂಚೂರು. ನರಸಿಂಹಸ್ವಾಮಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಕೈ ಮುಕ್ಕೋಬಿಡಿ. Finish. ಧ್ಯಾನದಲ್ಲಿದ್ದಾನೆ ದಾಮೋದರ. ದೇವಸ್ಥಾನದಿಂದ ಆಚೆ ಬಂದರೆ ನಿಮಗೆ ಕಲ್ಯಾಣಿ ಸಿಗುತ್ತೆ. ಇದು ನರಸಿಂಹ ತೀರ್ಥ ಅಂತ ಹೇಳ್ತಾರಂತೆ. ಅದನ್ನು ನೋಡಿಕೊಂಡು ನಾವು ಹೊರಟ್ವಿ ಮನೆ ಕಡೆ. ಫೈನಲಿ ಅನ್ಪ್ಲಾನ್ ಟ್ರಿಪ್ ಎಂಡ್ ಆಗೋಯ್ತು. ಯಾರು ಓಕೆ, ಮಧು ಬನವಾಸಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.